ಸೊ ಹಾಯ್ ಸ್ನೇಹಿತರೆ ಫೈರ್ಮ್ಯಾನ್ ನೋಟಿಫಿಕೇಶನ್ಗೋಸ್ಕರ ಯಾರೆಲ್ಲ ವೇಟ್ ಮಾಡತ್ತಿದ್ರಿ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ನೋಡಿರಿ ಟೋಟಲ್ ಆಗಿ 1763 ವೇಕೆನ್ಸಿಗಳಿಗೆ ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ನೀಡೈತಿ. ನಿಮಗೆ ಎಂದು ಅಧಿಸೂಚನೆ ಆಕೈತಿ ಮುಂದೆ ತಿಳಿಸ್ಕೊಡ್ತಾನೋ. ಇದಕ್ಕೆ ನೋಡಿರಿ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ, ಕೇವಲ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಫಿಸಿಕಲ್ ಇರ್ತೈತಿ. ಅದು ನಿಮಗೆ ಮುಂದೆ ತಿಳಿಸ್ಕೊಡ್ತಾನೆ. ಅಪ್ಲಿಕೇಶನ್ ನೋಡಿರಿ ಪುರುಷರು ಮಹಿಳೆಯರು ಇಬ್ಬರು ಇದಕ್ಕೆ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿಯಾಗಿ ಎಕ್ಸಾಮ್ ಕೂಡ ಇರೋಂಗಿಲ್ಲ. ನಿಮ್ಗೆ ಲಾಸ್ಟ್ 8 ಅಥವಾ 9 ದಿನ ಆತಂದು ನೋಡಿರಿ ನಾನು ಟೆಲಿಗ್ರಾಮ್ದಾಗ ಒಂದು ಮೆಸೇಜ್ ಮಾಡೀನಿ. ನೀವು ಆಲ್ಮೋಸ್ಟ್ ಕೆಲವೊಂದು ವಿದ್ಯಾರ್ಥಿಗಳು ನೋಡಿರ್ಬೋದು ಫೈರ್ಮ್ಯಾನ್ ನೋಟಿಫಿಕೇಶನ್ ಸೂನ್ ಅಂತ ಹೇಳಿ. ಇಲ್ಲಿ ನೋಡಿರಿ ಅಫಿಷಿಯಲ್ ಆಗಿರ್ತಕ್ಕಂಥ ನೋಟಿಸ್ ಕೂಡ ಬತ್ತು. ನಿಮ್ಗೆ ನೋಡಿರಿ ನೋಟಿಸರು ಮುಂದೆ ತಿಳಿಸ್ಕೊಡ್ತಾನೆ. ಟೋಟಲ್ ಆಗಿ 4 ಪೋಸ್ಟ್ಗಳು ಬರ್ತಾವೆ. ಟೋಟಲ್ ಆಗಿ 4 ಪೋಸ್ಟು. ಒಂದನೇದು ಅಗ್ನಿಶಾಮಕ ಪೋಸ್ಟ್ ಬರ್ತೈತಿ. ಇದರೊಳಗೆ ಎಷ್ಟು ವೇಕೆನ್ಸಿ ಕಲ್ಪರ್ ಮಾಡ್ಯಾರ ಮುಂದೆ ತಿಳಿಸ್ಕೊಡ್ತಾನೆ. ಎರಡನೇದು ಚಾಲಕ ತಂತ್ರಜ್ಞ ಬರ್ತೈತಿ. ಮೂರನೇದು ಅಗ್ನಿಶಾಮಕ ಚಾಲಕ ಬರ್ತೈತಿ. ನಾಲ್ಕನೇದು ಅಗ್ನಿಶಾಮಕ ಠಾಣಾಧಿಕಾರಿ. ಟೋಟಲ್ ಆಗಿ 4 ಪೋಸ್ಟ್ಗಳನ್ನ ಕೂಡಿಸಿ ಫೈರ್ ಆಪರೇಟರ್ ಅಂತೇಳಿ ಕರೀತಾರೋ. ಈಗ ಫೈರ್ಮ್ಯಾನ್ ಕರೆಯಂಗಿಲ್ಲ, ಟೋಟಲ್ ಆಗಿ 4 ಪೋಸ್ಟ್ಗಳನ್ನ ಬಿಟ್ರಂದ್ರೆ ಫೈರ್ ಆಪರೇಟರ್ ಅಂತೇಳಿ ಕರೀತಾರೋ. ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡ್ಬೋದು. ಇನ್ನೊಂದು ನೋಡಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಅಫಿಷಿಯಲ್ ಆಗಿರ್ತಕ್ಕಂಥ ಫುಲ್ ಡೀಟೇಲ್ ನೋಟಿಫಿಕೇಶನ್ ಆತಂದ್ರೆ ಇಮ್ಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೆ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಅಂಥೇಳಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡ್ಬೋದು. ಮತ್ತು ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಇದೇನು ಅಫಿಷಿಯಲ್ ಆಗಿರ್ತಂಥ ನೋಟಿಸ್ ಡೈರೆಕ್ಟಲ್ಲಿ ಶೇರ್ ಮಾಡ್ತಾನೆ, ನಿಮಗೆ ಪ್ರತಿಯೊಂದು ಯೂಸ್ ಆಗತ್ತೆ. ಮಿಸ್ ಮಾಡಲಾರ್ದ ಜಾಯ್ನ್ ಆಗ್ರಿ. ಇಲ್ಲಿ ನೋಟಿಸ್ ನೋಡ್ಬೋದು. ಪ್ರಸ್ತಾವಿತ ಹುದ್ದೆಗಳ ಭರ್ತಿಯಿಂದ ವಾರ್ಷಿಕವಾಗಿ ಬೇಕಾಗಿರುವ ಆರ್ಥಿಕ ಅನುದಾನ ಇಲ್ಲೇನೂ ಬೇಡ. ಇಲ್ಲಿ ನೋಡ್ಬೋದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬೇಕಂತ ಹೇಳ್ತಿರ್ತಾರೆ. ಅದಕ್ಕಾಗಿನ ಅಫಿಷಿಯಲ್ ಆಗಿರ್ತಕ್ಕಂಥ ನೋಟಿಸನ್ನು ತೆಗೆದುಕೊಂಡು ವಿಡಿಯೋ ಮಾಡ್ತಾನೋ, ಸುಮ್ಮನೆ ಪೇಕ್ ಮಾಡೋಂಗಿಲ್ಲ. ಇಲ್ಲಿ ನೋಡ್ಬೋದು ಟೋಟಲಾಗಿ 1763 ವೇಕೆನ್ಸಿ. ಇಲ್ಲಿ ಉಳಿಕೆ ಮೂಲ ವೃಂದದಲ್ಲಿ 1684 ವೇಕೆನ್ಸಿ ಮತ್ತು ಕಲ್ಯಾಣ ಕರ್ನಾಟಕ ಕೆಕೆದಾಗ 79 ವೇಕೆನ್ಸಿ. ಅಗ್ನಿಶಾಮಕ ಅದರೊಳಗನ 1407 ವೇಕೆನ್ಸಿ. ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಮತ್ತು ನೋಡಿರಿ ಎಕ್ಸಾಮ್ ಮಾಡಬೇಕು ಮಾಡಬಾರ್ದು ಪ್ರತಿಯೊಂದು ವಿದ್ಯಾರ್ಥಿಗಳು ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಸರ್ ಎಕ್ಸಾಮ್ ಮಾಡಬೇಕು ಮಾಡಬಾರ್ದು ಈ ರೀತಿಯಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದ ಕಮೆಂಟ್ಸ್ ಮಾಡಿರಿ. ಇಲ್ಲಿ ಟೋಟಲಾಗಿ 1407 ವೇಕೆನ್ಸಿ ಅದಾವ. ಅದರೊಳಗೆ ಕಲ್ಯಾಣ ಕರ್ನಾಟಕದಾಗ ಅಗ್ನಿಶಾಮಕ ಇದರೊಳಗೆ 57 ವೇಕೆನ್ಸಿ. ಟೋಟಲಾಗಿ 1464 ಹೈಯೆಸ್ಟ್ ವೇಕೆನ್ಸಿ ಅಗ್ನಿಶಾಮಕದಾಗ ಅದಾವ. ಮತ್ತು ಚಾಲಕ ತಂತ್ರಜ್ಞ ಒಳಗೆ ಖಾಲಿ ಹುದ್ದೆ. ಇಲ್ಲಿ ಉಳಿಕೆ ಮೂಲ ವೃಂದದಾಗ 21 ವೇಕೆನ್ಸಿ, ಬ್ಯಾಕ್ಲಾಗ್ 4 ವೇಕೆನ್ಸಿ. ಟೋಟಲಾಗಿ 25 ವೇಕೆನ್ಸಿ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದಾಗ ಬ್ಯಾಕ್ಲಾಗ್ 9 ವೇಕೆನ್ಸಿ. ಟೋಟಲಾಗಿ 34 ವೇಕೆನ್ಸಿ. ಮತ್ತು ಅಗ್ನಿಶಾಮಕ ಚಾಲಕ ಇಲ್ಲಿ 176 ಖಾಲಿ ಹುದ್ದೆ ಅದಾವ. ಇದರೊಳಗೆ ಬ್ಯಾಕ್ಲಾಗ್ ಇಲ್ಲ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕದಾಗ 8 ಖಾಲಿ ಹುದ್ದೆ. ಟೋಟಲಾಗಿ 184 ವೇಕೆನ್ಸಿಗಳ ಖಾಲಿ ಅದಾವೆ. ಮತ್ತು ಅಗ್ನಿಶಾಮಕ ಠಾಣಾಧಿಕಾರಿ ಖಾಲಿ ಹುದ್ದೆ 76. ಇಲ್ಲಿ ಕಲ್ಯಾಣ ಕರ್ನಾಟಕದಾಗ 5. ಟೋಟಲಾಗಿ ನೋಡಿರಿ 1763 ವೇಕೆನ್ಸಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದು ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತೇಳಿ. ಸೊ ಅದಕ್ಕಾಗಿ ನೋಡಿರಿ ಪ್ರತಿಯೊಂದು ವಿದ್ಯಾರ್ಥಿ ಮೊದಲು ನೋಡಿರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ಏನೇ ಅಫಿಷಿಯಲ್ ಆಗಿರ್ತಕ್ಕಂಥ ನೆಕ್ಸ್ಟ್ ನೋಟಿಸರ್ ಬಂದರೆ ನಿಮಗೆ ಪ್ರತಿಯೊಂದು ಜಾಬ್ಸ್ ಅಪ್ಡೇಟ್ ನೀಡ್ತಿರ್ತದೆ. ಇಲ್ಲಿ ನೋಡಿರಿ ಮೇಲ್ಕಂಡ ಉಳಿದ ಮೂಲ ವೃಂದ 1684 ವೇಕೆನ್ಸಿ ಮತ್ತು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ 79 ವೇಕೆನ್ಸಿಗಳನ್ನು ಒಳಗೊಂಡಂತೆ ಟೋಟಲಾಗಿ 1763 ವೇಕೆನ್ಸಿಗಳನ್ನು ಪೊಲೀಸ್ ಇಲಾಖೆಯ ನೇಮಕಾತಿ ವಿಭಾಗದಿಂದ ನೇಮಕಾತಿ ಪ್ರಕ್ರಿಯೆಗಳನ್ನು ನಡೆಸಲು ತೀರ್ಮಾನಿಸಲಾಗಿದೆ. ಆದ್ದರಿಂದ ಈ ಎಲ್ಲ ಮಾಹಿತಿಗಳನ್ನು ಅಗತ್ಯ ಕ್ರಮಕ್ಕಾಗಿ ಸಲ್ಲಿಸುತ್ತಿದ್ದು ಪ್ರಸ್ತಾವನೆ ಅನುಸಾರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಮಂಜೂರಾತಿ ನೀಡುವಂತೆ ಮತ್ತೊಮ್ಮೆ ಈ ಮೂಲಕ ಕೋರಲಾಗಿದೆ. ತಮ್ಮ ವಿಶ್ವಾಸಿ. ಇಲ್ಲಿ ಪ್ರತಿಯೊಂದು ಸಿಗ್ನೇಚರ್ ಐತಿ, ಬೇಕಲ್ಲ. ಟೋಟಲಾಗಿ ನೋಡಿರಿ 1763 ವೇಕೆನ್ಸಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಮತ್ತು ಅಧಿಸೂಚನೆ ಯಾವಾಗ ಆಗ್ಬೋದು ಅಂದ್ರೆ ಈಗ ನೋಡಿರಿ ಆರ್ಥಿಕ ಇಲಾಖೆಯಿಂದ ಈಗಾಗಲೇ ಅನುಮೋದನೆ ಸಿಕ್ಕೈತಿ. ಈಗ ಲಾಸ್ಟ್ ಒಂದು ಗೌರ್ಮೆಂಟ್ ಕಡೆಯಿಂದ ಒಂದು ನೋಟಿಸ್ ಕೊಟ್ಟಿದ್ರು. ಏನಂದ್ರೆ ಯಾವೆಲ್ಲ ಅನುಮೋದನೆ ಸಿಕ್ಕೈತಿ 10 ದಿನದಾಗ ಏನೈತಿ ನೋಟಿಫಿಕೇಶನ್ ಮಾಡಕ್ಕೆ ತಂದಿದ್ರು. ಇಲ್ಲಿ ನೋಡಿರಿ ಅದ್ರ ಪ್ರಕಾರ ಅಂತೂ ಇವ್ರಂತೂ ಮಾಡಂಗಿಲ್ಲ. ಒಳ್ಳೆಯದ ನೋಟಿಫಿಕೇಶನ್ ನೋಡಿರಿ. ಆದರೂ ಯಾವಾಗ ಆಗ್ಬೋದು ಅಂದರೆ ಈ ಮಂತ್ ಎಂಡ್ ಆಗ್ಬೋದು ಅಥವಾ ನೆಕ್ಸ್ಟ್ ಸೆಪ್ಟೆಂಬರ್ದಾಗ ನೀವು ಅಧಿಸೂಚನೆ. ಈ ಮಂತ್ ನೋಡಿರಿ 50% ಆಗ್ಬೋದು, ಆಗದೇನೂ ಇರ್ಬೋದು. ಸೆಪ್ಟೆಂಬರ್ದಾಗ ನೋಡಿರಿ 100% ಆಗ್ಬೋದು. ಯಾಕಂದ್ರೆ ಗೌರ್ಮೆಂಟ್ ಕಡೆಗೆ ನೋಟಿಸ್ ಹೋಗೈತಿ. ಆರ್ಥಿಕ ಇಲಾಖೆ ಯಾವ್ಯಾವ ಏನೈತಿ
ಈಗ ಅನುಮೋದನೆ ಸಿಕ್ಕೈತಿ ಅಧಿಸೂಚನೆ ಮಾಡಿ ಅಂಥೇಳಿ. ಟೋಟಲಾಗಿ 1763 ವೇಕೆನ್ಸಿ. ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಂಗಿಲ್ಲ. ಪುರುಷರು ಮಹಿಳೆಯರು ಅಪ್ಲೈ ಮಾಡ್ಬೋದು. ಕೇವಲ ನಿಮ್ಗೆ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳಿಗೆ ಲಿಸ್ಟ್ ರೆಡಿ ಮಾಡಿ ಫಿಸಿಕಲ್ ಲಿಸ್ಟ್ ಬಿಡ್ತಾರೆ. ಫಿಸಿಕಲ್ ಪಾಸ್ ಆದರೆ ಡೈರೆಕ್ಟ್ ಸೆಲೆಕ್ಟ್. ಇದನ್ನ ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರೋದನ್ನು ಕಮೆಂಟ್ಸ್ ಕೂಡ ಮಾಡ್ಬೋದು. ಎನಿ ಡೌಟ್ಸ್ ಹಂಗೆ ನೋಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡಿರಿ, ಯಾವುದೇ ಜಾಬ್ಸ್ ಕಲ್ಪಾರಿಲ್ಲ, ಒಂದು ಫೈರ್ ಆಪ್ರೇಟರ್ ಅಂತ ಒಂದೇ ಹೇಳಲ್ಲ, ಪ್ರತಿಯೊಂದು ಜಾಬ್ಸ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತಾನೋ. ಇಲ್ಲಿ ನೋಡಿರಿ ನೋಟಿಫಿಕೇಶನ್ ಆಕತಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡೋಕೆ ರೆಡಿ ಆಗಿರಿ. ಇಲ್ಲಿ ನೋಡಿರಿ ಫೈರ್ ಆಪ್ರೇಟರ್ 1 ನೋಟಿಫಿಕೇಶನ, KPTC 2 ನೋಟಿಫಿಕೇಶನ, ಪೋಸ್ಟ್ ಆಫೀಸ್ 3 ನೋಟಿಫಿಕೇಶನ. ಟೋಟಲಾಗಿ ಆಗುವಂಥವು ಟೋಟಲಾಗಿ ನೋಡಿರಿ ಈಗ ರೀಸೆಂಟಾಗಿ ಆಗುವಂಥ ನೋಟಿಫಿಕೇಶನ್ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. ಇವಕ್ಕೆ ಕೇವಲ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ಫಾರೆಸ್ಟ್ ವಾಚರ್ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತೈತಿ. ಲಿಂಕ್ ಆ್ಯಕ್ಟಿವ್ ಆಗಿಲ್ಲ. ಲಿಂಕ್ ಆ್ಯಕ್ಟಿವ್ ಆತಂದ್ರೆ ಇಮಿಡಿಯೇಟಾಗಿ ನಿಮ್ಮ ವಿಡಿಯೋ ಮಾಡಿ ತಿಳಿಸ್ತಾನೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನು. ಇದನ್ನು ಬಿಟ್ಟು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಪರ್ಸನಲಾಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಂಗೆ ನೋಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೋತ ಬರ್ರಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿರಂಗಿಲ್ಲ. ಮಿಸ್ ಮಾಡಲಾರ್ದ ಮೊದಲು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡಿರಿ, ಇದ್ರ ಬಗ್ಗೆ ನೆಕ್ಸ್ಟ್ ಏನೇ ಅಪ್ಡೇಟ್ ಬಂತಂದ್ರೆ ಇಮಿಡಿಯೇಟಾಗಿ ನೀವು ವಿಡಿಯೋ ಮಾಡಿ ತಿಳಿಸ್ತಾನೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.